Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇದೊಂಥರ ಡಿಟಾಕ್ಸ್ ವಾಟರ್ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗೋವಂಥದ್ದು. ಸೊ ಆಬ್ವಿಯಸ್ಲಿ ಈ ಸಮ್ಮರ್ಗೆ ನಮಗಂತೂ ಅಜೀರ್ಣ ತುಂಬ ಆಗ್ತಿರುತ್ತೆ. ಆ್ಯಂಡ್ ಆಚೆ ಕಡೆ ಫುಡ್ ತಿನ್ನೋರ್ಗಂತೂ ಈ ರೆಮಿಡಿ ಸೂಪರಾಗಿ ಯೂಸ್ಫುಲ್ ಆಗುತ್ತೆ, ಹೋಮ್ ರೆಮಿಡಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಹೆಲ್ತ್ ಟಿಪ್ ಏನು ಅಂತಂದರೆ, ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಈ ವಿಡಿಯೋ ಕೂಡ ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸೊ ನಮಗೆ ಆಚೆ ಕಡೆ ಏನಾದರೂ ತಿಂದು ಅಜೀರ್ಣ ಆಗಿರುತ್ತೆ, ಅಥವಾ ಈ ಸಮ್ಮರ್ಗೆ ಸಿಕ್ಕಾಬಿಟ್ಟೆ ಬಿಸಿಲಿದೆ, ಆಚೆ ಕಡೆ ನಾವು ಏನಾದ್ರು ತಿಂದರೆ ಅಜೀರ್ಣ ಆಗುತ್ತೆ, ನಮಗೆ ಬೆಳಗ್ಗೆ ಹೊತ್ತು ಲೈಕ್ ಮೋಷನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗೋದಾಗಿರಲಿ, ಅಥವಾ ನಮಗೆ ತಿಂದಿದ್ದು ಜೀರ್ಣ ಆಗದೇ ಇರೋದಾಗಿರಲಿ, ಲೈಕ್ ತೇಗ್ ಬರೋದಾಗಿರಲಿ. ಸೊ ಈ ಸಮಸ್ಯೆ ಎಲ್ಲ ನಾವೆಲ್ಲ ಫೇಸ್ ಮಾಡ್ತಿರ್ತೀವಲ್ವ. ಸೊ ಇದಕ್ಕೆ ಒಂದೇ ಹೋಮ್ ರೆಮಿಡಿ, ಹೋಮ್ ಮೆಡಿಸನ್ ಏನು ಅಂತಂದರೆ, ಇದು ಡಿಟಾಕ್ಸ್ ವಾಟರ್ ಆಗಿ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಸ್ವಲ್ಪ ಅಜ್ವೇನ್ ಮತ್ತು ಸ್ವಲ್ಪ ಸೋಂಪು, ಸೊ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬೆಳಗ್ಗೆ 1 ಲೋಟ ಅಥವಾ ರಾತ್ರಿ ಊಟ ಆದಮೇಲೆ 1 ಲೋಟ ಕುಡಿಯೋದ್ರಿಂದ ಸೊ ನಮ್ಮ ಎಲ್ಲ ಸಮಸ್ಯೆಗೆ, ಇಂಡೈಜೆಷನ್ ಆಗೋ ಸಮಸ್ಯೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ದ ಸೇಮ್ ವೇ ನಾವು ಹೊಟ್ಟೆನೂ ಕ್ಲೀನಾಗಿರುತ್ತೆ. ಆ್ಯಂಡ್ ಡಿಟಾಕ್ಸಿಕ್ ಅದು ಹಾಗೂ ತುಂಬ ವರ್ಕ್ ಮಾಡುತ್ತೆ. ಸೊ ಯೂಶ್ವಲಿ ನಾನು ಇದನ್ನು ಒಂದು ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಹೆಲ್ಪ್ ಆಗಿದೆ, ನನಗೆ ತುಂಬಾ ಲೈಕ್ ನಾನು ರಿಸಲ್ಟ್ಸ್ ನೋಡ್ತಾ ಇದ್ದೀನಿ. ಸೊ ನನಗೂ ಕೂಡ ತುಂಬಾ ಲೈಕ್ ಇಂಡೈಜೆಷನ್ ಆಗೋದಾಗಿರಲಿ, ಸೊ ತಿನ್ನೋದು ಜೀರ್ಣನೇ ಆಗ್ತಿರ್ಲಿಲ್ಲ. ಆ್ಯಂಡ್ ತುಂಬಾ ಹಿಂಸೆ ಆಗೋದು, ಲೈಕ್ ಏನು ಹೊಟ್ಟೆಗೆ ಸೇರ್ತಿರಲಿಲ್ಲ. ಸೊ ಇದು ನಾನು ಒಂದು ಸ್ವಲ್ಪ ಫಾಲೋ ಮಾಡ್ಕೊಂಡ್ಬಂದೆ. ಸೊ ಫಾಲೋ ಮಾಡ್ಕೊಂಡ್ಬಂದಾಗಿಂದ ಇವಾಗ ನಾನು ಸ್ವಲ್ಪ ಸ್ಟೇಬಲ್ ಆಗಿ, ಸೊ ಹೊಟ್ಟೆ ಹಸಿತಿದೆ, ಊಟ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಜೀರ್ಣ ಆಗ್ತಿದೆ. ಸೊ ನಾವು ಏನೇ ಒಂದು ತಿಂದ್ರೂ ನಾವು ಯಾವಾಗ ಹೆಲ್ತಿಯಾಗಿರ್ತೀವಿ ಗೊತ್ತಾ, ನಾವು ಊಟ ಮಾಡಿದ್ದೀನಿ ಜೀರ್ಣ ಆಗುತ್ತಲ್ಲ, ಸೊ ಆವಾಗಲೇ ನಾವು ಹೆಲ್ತಿಯಾಗಿರೋದು. ಇಲ್ಲ ನಾವು ಮೇಲೆ ತಿಂತ ಇದ್ದು ಜೀರ್ಣ ಆಗಿಲ್ಲ ಅಂತಂದರೆ ಏನೋ ಒಂಥರ ಡೇನೇ ಚೆನ್ನಾಗಿರಲ್ಲ, ಅಥವಾ ಇರಿಟೇಟ್ ಆಗೋದು, ಫ್ರಸ್ಟ್ರೇಟ್ ಆಗೋದು, ಸೊ ನಾವೇನು ತಿನ್ನೋಕ್ಕಾಗದೇ ಇರೋದು. ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗ್ತಿರುತ್ತೆ. ಸೊ ನಾನು ಹೇಳಿದ ಟಿಪ್ನ ಯೂಸ್ ಮಾಡಿ, 100% ನಿಮಗೆಲ್ಲನೂ ಯೂಸ್ ಆಗುತ್ತೆ. ಆ್ಯಂಡ್ ವಾಮ್ ವಾಟ್ರಲ್ಲಿ ಕುಡಿದ್ರೂ ಸಾಕು, ತುಂಬ ಜಾಸ್ತಿ ಬಿಸಿ ಇರೋದು ಕುಡಿಯೋದಂತೂ ಏನಿಲ್ಲ. ಸೊ ವಾಮ್ ವಾಟ್ರಲ್ಲಿ ಕುಡಿದ್ರೂ ಸಾಕು. ನೀವು ಬೆಳಗ್ಗೆ ಸಾಯಂಕಾಲ ಕುಡಿತೀನಿ ಅಂದ್ರೂ ಇಟ್ಸ್ ಫೈನ್, ಕುಡಿಬೋದು. ಇಲ್ಲ ಒಂದೇ ಟೈಮ್ ನೀವು ಕುಡಿತೀನಿ ಅಂದ್ರೂ ಕುಡಿಬೋದು. ಸೊ ಇದನ್ನು ನಿಮ್ಮ ರೊಟೀನಲ್ಲಿ, ಡೈಲಿ ರೊಟೀನಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಸೊ 100% ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ, ಓಕೆನಾ. ಸೊ ಇದನ್ನೆಲ್ಲ ನೀವು ಕೂಡ ಟ್ರೈ ಮಾಡಿ. ಸೊ ಇಷ್ಟೇ, ಸೊ ಸಿಂಪಲ್ ಆಗಿದೆ ಟಿಪ್ಪು. ಸೊ ಇದನ್ನು ಕೂಡ ಹೋಮ್ ರೆಮಿಡಿ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಓಕೆನಾ. ಸೊ ಒಂದು ಸರ್ಟನ್ ಪೀರಿಯಡ್ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ. ಸೊ 100% ನೀವು ಅದರಲ್ಲಿ ಸೆಟಲ್ ಡೌನ್ ಆಗ್ತೀರಾ. ಸೊ ಅದಾದಮೇಲೆ ನಿಮಗೆ ಬೇರೆ ಏನು ಲೈಕ್ ಜೀರ್ಣ ಆಗಿಲ್ಲ ಅಂತಂದರೆ ಡಾಕ್ಟ್ರಿಗೋ ಕನ್ಸಲ್ಟ್ ಮಾಡೋದಾಗಿರಲಿ, ಅಥವಾ ಜಲೋಸಿನ್ ತೊಗೊಳ್ಳೋದಾಗಿರಲಿ. ಸೊ ಇದನ್ನೆಲ್ಲ ನಿಮ್ಗೆ ಅನಿಸೋದೇ ಇಲ್ಲ. ಸೊ ಇಮಿಡಿಯೇಟಾಗಿ ನೀವೇ ನೀರನ್ನ ಮಾಡ್ಕೊಂಡು ಕುಡಿತೀರಾ. ಸೊ ಅಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಅಷ್ಟೇ ಇವತ್ತಿನ ನಾನು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಹೋಪ್ಫುಲಿ ನಾನು ಮಾಡ್ತಿರೋ ವಿಡಿಯೋ, ಅಥವಾ ನಾನು ಹೇಳ್ತಿರೋ ವಿಡಿಯೋ ಟಿಪ್ಸ್ನೆಲ್ಲ ನನಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರೂ ಕೂಡ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ, ಹೇಗೆ ಬಂದಿದೆ, ವರ್ಕೌಟ್ ಆಯಿತಾ, ನಿಮಗೆಲ್ಲನೂ ಯೂಸ್ಫುಲ್ ಆಯಿತಾ ಅಂತ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.